ಏನ ಜಾವ್ ಬೆಳಿಗ್ಗೆ ಎಲ್ಲೋ ಸಿದ್ದಾಗ ಹೊಂಟಿರಂಗಿದ್ಯಾ ಎಲ್ಲೋಯ್ತಾ ಇದೆಯಾ? ಅಯ್ಯೋ ಎಲ್ಲೋಗನಮ್ಮಿ ಯುಗಾದಿಗೆ ಹೊಸ್ತಡ್ಕಿಗೆ ಒಂದಿಟ್ಟು ಕುರಿನೋ ಮೇಕನಿ ಏನೋ ನೋಡ್ಕೊಬರೋಣ ಅಂತ ಅನ್ಕೊಂಡಿದ್ದು. ಹಂಗೆ ಅನ್ಕೊಂಡು ನೋಡಿ ವಾರನೇ ಕಳೆದೋಯ್ತು. ಗೊತ್ತೇ ಆಗ್ಲಿಲ್ಲ ತಕ್ಕ ಟೈಮ್ ಹೋಗೋದು. ಇನ್ನೇನು ಇನ್ನೊಂದು ವಾರ ಐತಿ. ಹೋಗಿ ನೋಡ್ಕೊಬರ್ಲಿಲ್ಲ ಅಂದ್ರೆ ಇವತ್ತುವೆ ಮತ್ತೆ ಸಿಗಕ್ಕಿಲ್ ಬೇರೆಯಾ. ಅದಕ್ಕೆ ನಾನುವೇ ಕುಮಾರಣ್ಣು ಇಬ್ರು ಹೋಗಿ ಸ್ಕೂಟರ್ನಾಗ ಹೋಗಿ ನೋಡ್ಕೊಂಬರ್ತೀವಿ. ಹೌದೇನ ಜಾ ಎಲ್ಲಿ ನೋಡ್ಕೊಬರಕ್ಕೆ ಹೋಯ್ತಾ ಇದೀರಿ? ಅದ್ರ ಸಂತಿಗಿಂತ ಹೋಯ್ತಿದ್ದೀರಿ ಏನ ಜಾವ್? ಅಯ್ಯ ಯಾವ ಸಂತೆಗೆ ಹೋಗೋಣಮ್ಮಿ. ನನಗೆ ಬೇರೆ ಸಂತೆಲ್ಲ ಗೊತ್ತಾಗಕ್ಕಿಲ್ ಕಣವ. ಮೋಸ ಮಾಡ್ಬಿಡ್ತಾರೆ ಸಂತೆಗಳಲ್ಲಿ ಹೋದ್ರೆ. ಬೋರಿ ಅಂಥವು ಇಂಥವು ಎಂತೆಂಥವು ಕೊಟ್ಬಿಟ್ಟು ಓದ್ಕಿತ ಹಂಗೆ ಬನ್ನೂರು ಮರಿ ಕೊಟ್ಟು ಕಳ್ಸಿರ್ಲಿಲ್ವೇ, ಹಂಗೆ ಮೋಸ ಆಗೋಯ್ತದೆ. ಅದಕ್ಕೆ ಇಲ್ಲೇ ನಮ್ಮ ಇವನ್ ಮಗ ಅವನ ಹೆಸ್ರೇನೋ ಗೊತ್ತಾಯಿಲ್ವಲ್ಲ ನನಗೆ. ಏನಂತಾರಪ್ಪ ಅವನು ಹೆಸ್ರೇ ಗೊತ್ತಾಯಿಲ್ಲ ನೋಡಿ ನನಗೆ. ಮರ್ತೇ ಹೋಗೈತ ಅವ್ನ ಹೆಸ್ರ ತೆಗಿ. ಯಾರ ಜಾ ಯಾರು ನೆನ್ಪಿಸ್ಕಂತಿದ್ಯಾ? ಇಲ್ಲೇ ನಮ್ಮ ಗ್ವಾಲ್ರಟ್ಟಿಲಿ ನಂಗೆ ಒಬ್ಬ ಫ್ರೆಂಡ್ ಇದ್ದ ನೋಡು ಗ್ವಾಲ್ರಟ್ಟಿಲಿ, ಯಾವಾಗಲೂ ಬರೋನು ಒಂಚೂರು ದಪ್ಪೇನೇನು. ಯಾರನ್ನ ಹೇಳ್ತಿದ್ಯಾ ಅವಳು? ಗಿರೀಶಣ್ಣೆ. ಅದೇ ಒಂಚೂರು ದಪ್ಪಕ್ಕೆ ಉದ್ದಕ್ಕಿತ್ತಲ್ಲ ನೋಡು, ಗಿರೀಶಣ್ಣ ಹೇಳ್ತಿದ್ದಿ ನೀನು? ಹ್ಞೂ ಕಣೆ, ಅವನೇ ನೋಡು. ಅವನ ಹೆಸ್ರೇ ಬರಲಿ ನೋಡಿ ನನಗೆ. ಆ ಗಿರೀಶನ್ ಮಗ ಅವನೇ ರಂಗ ಅಂತವ. ಅವನು ಅದೇನೋ ಕುರಿಗಳೆಲ್ಲವ ಸಾಕತ್ತವನಂತೆ, ಸಾಕೊಂಡವನಂತೆ, ಫಾರ್ಮು ಏನೋ ಇಟ್ಕೊಂಡವನೇ ಅಂತ ಅಂತಿದ್ರಪ್ಪ. ಅದೇನು ಕತೆನೂ ಏನೋ ಗೊತ್ತಿಲ್ಲ. ಅದಕ್ಕೆ ಹೋಯ್ತಾ ಇದೀವಿ, ಬಂದಿಟ್ಟು ನೋಡ್ಕೊ ಬರ್ತೀವಿ. ಅಲ್ಲೆಲ್ಲರೂ ಮೇಯ್ಸ್ಕಿಸ್ತಿರ್ತಾನೆ. ಏನು ಫಾರ್ಮ್ ಗಿರ್ಮ್ ಇದ್ರೆ ಫಾರ್ಮಲ್ಲೇ ಇರುತ್ತೋ ಏನೋ. ನೋಡ್ಕೊಂಡು ತಗೊಂಬಂದ್ಬಿಡ್ತೀವಿ ಅತ್ತಗಿ. ಇಲ್ಲಿ ಹಳ್ಳಿ ನಾಟಿ ಮರಿಗಳಲ್ವೇನೆ ಚೆನ್ನಾಗಿರ್ತವೆ. ಅದಕ್ಕೆ ಅತ್ತಗಿ ನಾಟಿ ಮರಿನೇ ನೋಡೋಣ ಅತ್ತಗಿ. ಅಲ್ಲಿ ಶಾಂತಿಗೆ ಹೋದ್ರೆ ಎಂತೆಂಥವೋ ಕೊಡ್ತಾರೆ, ಸುಮ್ಮನೆ ಚರ್ಬಿಯವು ತುಂಬ್ಕೊಂಡು ಏನು ಮಾಡ್ತೀವಿ ಅವ್ನು ತಗೊಂಡು ಹೇಳು. ಬರೀ ಚರ್ಬಿನೇ ಇರ್ತದೆ. ಆ ಮಾಂಸಕ್ಕಿಂತ ಜಾಸ್ತಿ ಚರ್ಬಿನೇ ಇರ್ತದೆ. ತಿಂದಂಗಾಗಲ್ಲ, ಉಣ್ಣಂಗಾಗಲ್ಲ, ಏನಿಲ್ಲ. ಚರ್ಬಿ ಎಲ್ಲ ತೆಗೆದು ಬೆಳಿಗ್ಗೆ ಎಸಿತಿರ್ತೀಯ ನೀನು. ಅದನ್ನ ಯಾಕೆ ತರ್ಬೇಕು ಸುಮ್ಮನೆ? ಅದಕ್ಕೆ ನೋಡೋಣ, ಚೆನ್ನಾಗಿರೋ ಮರಿನೇ ನೋಡಿ ತತ್ತೀವಿ ನೋಡೋಣ. ಸರಿ ಕಣಜ. ಅಜಾವ್ ಹಂಗಂತವ ಚರ್ಬಿ ಇಲ್ದಿರೋದು ಎಂತೆಂಥದ್ದು ತಂದಿ ಕಣಜಾವ್. ಚರ್ಬಿ ಇರೋದು ತಗೋಬಾ, ಸಾಂಬಾರು ಚೆನ್ನಾಗಿ ಬರೋಕ್ಕಿಲ್ಲ. ಆಮೇಲೆ ಬಡುಕ್ಲು ಮರಿ ಅಂಥವಿಂಥವು ತಂದ್ಬಿಟ್ಟಿರ ಆಮೇಲೆ. ಈಗಲೇ ಹೇಳ್ತಾ ಇದೀನಿ ನೋಡು. ಗೊತ್ಕಂಡು ತಗೊಳ್ಳಿ. ಕುಮಾರನ್ನು ಬರ್ತಾ ಇಲ್ವ ನನ್ನ ಜೊತೆಲಿ? ನಮಗೆ ಗೊತ್ತಾಯ್ತದ ಕಣಂತೆ, ನೋಡಿ ತತ್ತಿರ್ತ್ಕೊಂಡು ತಗ. ಸರಿ ಕಣಜ, ಆಯಿತು. ಒಂಡು ಮತ್ತೆ ಅವ್ನ ಕುರಿಗಳು ಬಿಟ್ಕೊಂಡು ಆಮೇಲೆ ವಾಲ್ಗಿಲ್ ಕಡೆಗೆ ಹೋದ್ಮೇಲೆ ಓದ್ಯಾ? ಬೇಗ ಹೋದ್ರೆ ಮನೆ ತವೇ ಸಿಗ್ತಾನೇನೋ ಅವ್ರಿಗೆ ನೋಡು. ಕಣೆ, ಅದಕ್ಕೆ ಬಿರ್ನಿಯ ಸಿದ್ಧಾಗಿ ಹೋಯ್ತಾ ಇದ್ದೀನಿ. ಬತ್ತೀನಿ ಮತ್ತೆ ನಾನು. ಅಲ್ಲಿ ಕುಮಾರ ಬತ್ತೀನಿ ಅಂತಂದು ಬೀದಿ ಕೊನೆಯಲ್ಲಿ ನಿಂತಿರೋಜ ಅಂತ ಒಂದೊಂದು ಎಲ್ಗೋದ್ನಪ್ಪ. ಇಷ್ಟೊತ್ತು ಗಂಟೆ ಬರಲಿಲ್ಲ ಅಂದ್ರೆ ವೈದ ನಾನು ಅಲ್ಲಿ ಹೋಗಿ ಕೂಲಿ ನೋಡ್ಕೊಬಂದು ವ್ಯಾಪಾರ ಮಾಡಿ ಎಲ್ಲ ಮಾಡಿ ನಾನು ವಾಲ್ತಾವ್ ಬೇರೆ ಹೋಗ್ಬೇಕು. ಇನ್ನು ರೇಷ್ಮೆ ಗೂಡಕ್ಕೆ ಬೇರೆ ಹುಲ್ಲಾಕಿಲ್ಲ, ಏನಿಲ್ಲ. ಯಾವಾಗ ಹೋಗೋಣ, ಏನು ಮಾಡೋಣ? ಈ ವೈಕ್ಲು ನಾನು ನಂಬ್ಕೊಬಾರ್ದು ಕಣಪ್ಪ. ನಾನೇ ಹೋಗ್ಬಿಡ್ಬೇಕಿತ್ತ ಬೆಳಿಗ್ಗೆನೆ ಸುಮ್ಮನೆ. ಈಗ ಹುಡುಗ ಅತ್ತಗಿ ಕುರಿ ಮೇಯಿಸ್ಕೊಂಡು ಹೋಗಿರ್ತಾನೆ ಏನೋ ಇಷ್ಟೊತ್ತಿನಲ್ಲಿ. ಇಷ್ಟೊತ್ತು ಗಂಟೆ ಬರ್ಲಿಲ್ವಲ್ಲ ಈ ವೈದ. ಬಂದು ನಾನು ಸುಮಾರು 1/4 ಗಂಟೆ 20 ನಿಮಿಷ ಆದ್ರೂ ಇನ್ನೂ ಗೊತ್ತಿಲ್ವಲ್ಲ ಇವನು ಎಲ್ಲೋದ ಅಂತ ಕಾಣನೆ. ಬರೋ ಸುದ್ದಿನೂ ಕಾಣ್ತಿಲ್ವಲ್ಲ ಇವನು. ಅಯ್ಯಯ್ಯೋ ಏನಪ್ಪ ಮಾಡೋದು? ಆಗಲೇ ರಂಗಜ ಬಂದು ನಿಂತಾರಲ್ಲಪ್ಪ. ಈಗೇನು ಉಳ್ಸೋಕ್ಕಿಲ್ಲ ನನ್ನ. ಅಯ್ಯೋ ಏನಪ್ಪ ಮಾಡಿ ಈಗ? ಏನಾದರೂ ಒಂದು ಎತ್ತಾಕ್ಬೇಕಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ಬಿಡ್ತೀನಿ. ಹಂಗವ ರಂಗಜ್ಜಿಗೆ ದೇವ್ರ ಮೇಲೆ ಹೋಗ್ತಿ ಜಾಸ್ತಿ. ದೇವಸ್ಥಾನಕ್ಕೆ ಹೋಗಿದ್ದೆ ಅಂದರೆ ಸುಮ್ಮನೆ ಆಯ್ತದೆ. ದೇವಸ್ಥಾನಕ್ಕೆ ಹೋಗಿದ್ದೆ ಕಣಜ ಅಂತ ಅಂತೀನಿ. ಅಲ್ಲಿ ಎಲ್ಲೋ ಬೋರಂಗೆ ಕಾಣ್ತವನಲ್ಲ. ಬಂದ ಬರ್ಲಿ ನನ್ನ ಮಗ ಐತಿ ಇವತ್ತು. ಅಜ ಎಷ್ಟೊತ್ತಿಗೆ ಬಂದ ಜಾವ್? ಅಲ್ಲಿ ಕಣಜ ನೀನು ಹೇಳೋದಲ್ವ ಎಷ್ಟೊತ್ತಿಗೆ ಬರ್ತೀಯ ಅಂತವ. ನಾನು ನೀನು ತಡ ಆಗುತ್ತೋ ಏನೋ ಅಂತ ಒಂದಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ದೇವಸ್ಥಾನ ಕಡೆಗೆ ಹೋಗಿದ್ದೆ ಕಣಜ. ನಿನ್ನ ಮನೆ ಕೈವಾಗ ಹೋಗ ಅಲ್ಲಿ ಕಣ್ಣ. ನಾನು ಬಂದು ನಿಂತ್ಕೊಂಡು ಎಷ್ಟೊತ್ತಾಯ್ತು ಅಂತವ. ಕಾದು ಕಾಲೆಲ್ಲ ನೋವು ಬತ್ತು ನನ್ನ ಗತೆಗಿ. ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. 20-30 ನಿಮಿಷ ಆಯ್ತು ನಾನು ಬಂದು ನಿಂತ್ಕೊಂಡು. ಸುದ್ದಿನೇ ಇಲ್ಲ ನಿಂದು. ಬೀದಿ ಕೊನೆಯಲ್ಲಿ ನಿಂತಿರು ಅಂತ ಅಂದನು. ಇಲ್ಲ ಮನೆ ತವ ಹೋಗಿ ನೋಡೋಣ ಅಂದರೆ ಮನೆ ತವ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಏನಿಲ್ಲ. ಏನು ಮಾಡೋಣ ಹೇಳು? ಅದಕ್ಕೆ ಸುಮ್ಮನೆ ಇಲ್ಲೇ ಕಾಯ್ಕೊಂಡು ನಿಂತಿದ್ದೆ ತಗಿ. ಅಲ್ಕಂಡ್ಲೆ ಈಗ ಬಂದು ಎಷ್ಟು ಬೇಗ ಬರ್ತಿದ್ಯಾ ರಂಗಜ್ಜ ಅಂತೀನಿ ನೀನು. ಅಲ್ಕಂಡ್ಲ ಯಾವಳಿ ಟೇಮು ನಿನಗೆ ನೆನಪಿರಕ್ಕಿಲ್ವೇನು? 10:00 ಅಂದಮೇಲೆ 10:00 ಬರ್ಬೇಕಪ್ಪ. ನೀನು 11 ಗಂಟೆ 11:15 ಬಂದರೆ ವೈದ್ಯ ಇನ್ನೂ ಕೂರಿ ಮೇಯಿಸ್ಕೊಂಡು ಹೋಗ್ದಲ್ಲ ಅಲ್ಲೇ ಇರ್ತಾನ. ನಡಿ ಇವಾಗ ಅದು ಯಾವ್ಯಾವ ಬೀದಿಗೆ ಎಲ್ಲಿ ಹೋಗಿರ್ತಾನೆ, ಯಾವ ಹೊಲ್ತ ಹೋಗಿರ್ತಾನೆ ಏನೋ ಅವನು. ಅಲ್ಲೆಲ್ಲ ಹುಡ್ಕೊಂಡು ಹೋಗ್ಬೇಕಾಯ್ತದ. ನಡಿ ಇವಾಗ. ಹೊಲ್ದಾಗ ಗೊತ್ತಾಯ್ತದ ಬಿಸಿಲಲ್ಲಿ ನಿಂಗೆ. ನಡಿ. ಅಯ್ಯಯ್ಯೋ ರಂಗಜ ಫುಲ್ ಗರಮ್ ಆಗೈತಲ್ಲಪ್ಪ. ರಂಗಜ ಯು ಡೋಂಟ್ ವರಿ ರಂಗಜ, ನಾನು ಕರ್ಕೊಂಡು ಹೋಗ್ತೀನಿ ಸುಮ್ಮನಿರು ರಂಗಜ. ನೀನು ಯಾಕಜ ಹಿಂಗೆ ಆಡ್ತೀಯಾ? ನಡಿ ಹೋಗೋಣ, ನಡಿ ಬಿರ್ಬಿರ್ನ ಹೋಗೋಣ. ಫಾಸ್ಟಾಗಿ ಜುಯಿ ಅಂತ ಹೋದ್ರೆ ಬೈಕಲ್ಲಿ ಸಿಗ್ತಾನೆ. ಎಲ್ಲಿಗೆ ಹೋಗ್ತಾನೆ ಸಿಗ್ದಂಗೆ. ಅಲ್ಲೇ ಎಲ್ಲಾದ್ರೂ ಇನ್ನು ಮೇಸಕ್ಕೆ ಅಂತ ಕರ್ಕೊಂಡು ಹೋಗ್ತಿರ್ತಾನೆ.
ದಾರಿಲಿ ಎಲ್ಲಾದ್ರೂ ಸಿಗ್ತಾನೆ. ಅಲ್ಲೇ ದಾರಿಲೇ ನೋಡ್ಕೊಂಡು ವ್ಯಾಪಾರ ಮುಗಿಸ್ ಬರೋಣಂತೆ. ನಡಿಯೋಜ, ಇದು ಯಾಕೆ ಹಿಂಗೆ ಟೆನ್ಷನ್ ತಗೊಂತೀಯೋ ನೀನು? ಬೆಳಗ್ಗೆ ಹಿಂಗೆಲ್ಲ ಆಳ್ ಬರ್ತ್ಕೊಳಂತ ನಡಿಯೋದು ಸುಮ್ಮನೆ. ಮೂಕಂಡ್ ಬಾರಪ್ಪ, ಟೆನ್ಷನ್ ಕೊಟ್ಬಿಟ್ಟು ಈಗ ಟೆನ್ಷನ್ ತಗೊಂತೀಯಲ್ಲ ಜಾ ಅಂತಿ. ಬಾ ಕುತ್ಕೋ ಬಾ, ಹೋಗೋಣ. ಏನಜ ನಿನ್ ಗಾಡಿಲಿ ಹೋಗನೆ? ಅಯ್ಯೋ ಅಜವ್, ನನ್ ಬಾರ ತಡಿಯಕಿಲ್ ಕಣಜ ನಿನ್ ಗಾಡಿ. ಲೋ, ಏನಂದ್ಕೊಂಡಿದ್ದಿಲ್ಲ ನನ್ನ ಗಾಡಿನ? ಬಾರ ತಡಿಯಕಿಲ್ಲ ಅಂತೀಯ, ಬಂದು ಕೂತ್ಕೋಕ್ ಹೋದಾಯ್ತದ ನಿನಗೆ. ನಂದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದ್ದಂಗೆ ಎಕ್ಸ್ಪ್ರೆಸ್ ಗಾಡಿ. ಈ ಗಾಡಿನ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀನಿ ಗೊತ್ತೇ ನಾನು. ನಿಮ್ದು ಅದು ಏನೇನೋ ಸ್ಕೂಟ್ರ್ ಅಂತೆ ಸ್ಕೂಟಿ ಅಂತ ಎಲ್ಲವ ತಗೊಂಡು ನಮ್ಮ ಎಕ್ಸೆಲ್ಕಿನ್ನವ ಅದೇನಿಲ್ಲ ಕಣಂತ ಬಾ. ನಾನು ಇದರಲ್ಲಿ ಎಷ್ಟೆಷ್ಟು KG ರಾಗಿ ಎಲ್ಲ ಎತ್ಕೊಬಂದಿದ್ದೀನಿ ಅಂತ ಗೊತ್ತೇ, ಎಷ್ಟೆಷ್ಟು ಸಾಮಾನೆಲ್ಲ ಎತ್ಕೊಬಂದಿದ್ದೀನಿ ಅಂತವ. ನೀವು ಎತ್ಕೊಬಂದ್ಬಿಡ್ರಿ ನಿಮ್ಮ ಸ್ಕೂಟ್ರಲ್ಲಿ ನೋಡೋಣ. ನನ್ನಂಗೆ ನಮ್ಮ ಎಕ್ಸೆಲ್ ಹಂಗೆ ನನ್ನ ಎಕ್ಸೆಲ್ಗೆ ಹೇಳ್ತೇನೆ ಭಾರ ತಡೆಯೋಕ್ಕಿಲ್ಲ ಅಂತವ. ಏಟೆಟ್ಕೆ ಅದು ಮೂತೇನೆ ಎತ್ತೈತೆ ನನ್ನ ಎಕ್ಸೆಲ್ಲು. ಬಾರ್ಲ ನಿನ್ ಭಾರ ತಡೆಯೋಕ್ಕಿಲ್ವೇನು? ಬಾರ್ಲೋ ನೋಡ್ಬಾರ್ಲ. ಸರಿ ನೋಡಿಯಪ್ಪ, ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಹಿಂಗೆ ಆಡಿದ್ಮೇಲೆ. ನೋಡಿ ಆಯ್ತು, ಹೋಗನ್ ಬೀರ್ನಿ. ಅಜವ್ ಸರಿಯಾಗಿ ಓಡಿಸ್ತಿತ್ತಾನೆಯಾ? ಇಲ್ಲ ಅಂದ್ರೆ ಕೊಡಿಲಿ, ನಾನು ಓಡಿಸ್ತೀನಿ. ಬೀಳ್ಸ್ ಆಮೇಲೆ ಮುರ್ದಿ ಅಜವ್ ಆಗಳ ಇವನ ಕುತ್ಕೊಳ್ಳ ಸುಮ್ಮನೆ. ಇವನನ್ನ ಬೀಳ್ಸಕ್ ಹೋದೆ ನಾನು. ನೀನ್ ಬಿದ್ರು ಮೂಳೆ ಎಲ್ಲೈತೆ ಅಂತ ಗೊತ್ತಾಗಲ್ಲ. ಬಾರೋ, ಬರೀ ಮಾಂಸನೇ ತುಂಬ್ಕೊಂಡಿದ್ಯಾ. ನೀನ್ ಮಾಂಸದಿಂದವ ಮೂಳೆ ಹುಡ್ಕೋಷ್ಟರಲ್ಲಿ ಮಾಂಸ ಏನಾರು ಆಗಿರ್ತದ ಹೊರ್ತು ಮೂಳೆಗೆ ಏನಾಗಲ್. ಬಾ, ನಿನ್ ಮೈಯಲ್ಲಿ ಮೂಳೆ ಬೇರೆ ಇದ್ದದ? ನನ್ಗೆ ಯಾಕೋ ಸಂಶಯ ಕಣಪ್ಪ. ಬರೀ ಮಾಂಸ ಕಂಡನೆ ತುಂಬ್ಕೊಂಡಿದ್ಯಾ. ಇನ್ನೇನು ಏಟಾದ ನಿನಗೆ? ಎಲ್ಲೋ ಒಂಚೂರು ಹಿಂಗೆ ಏಟಾದಂಗೆ ಆಗುತ್ತೆ. ಬೇಕಿದ್ರೆ ಬೆಟ್ಟದ ಮೇಲಿಂದಾನೆ ಬಿದ್ದು ನೋಡು. ಬೇಕಿದ್ರೆ ನಿನಗೆ ಒಂದು ಮೂಳೆ ಮುರಿದೋದ್ರೆ ಕೇಳ ನಾನು. ಹೇಳ್ತೀನಿ ಬೇಕಿದ್ರೆ. ಏನು ಆಗಕ್ಕಿಲ್ ಕಣ ನೀನು. ಗಟ್ಟೋರ್ ಗಚ್ಚಿದ್ದಂಗೆ ಬಾರ. ಸೊ ಅಜವ್, ಯಾಕಜ ಹಿಂಗ ಆಳ್ತೆ ನೀನು? ಅಲ್ಕಣಜ ಬೀಳ್ಸ್ಬಿಟ್ಟಿ ಹಂಗಂತವ. ಅಜ ಸುಮ್ಮನೆ ನಡಿಯಜ. ಬೀಲ್ಸ್ ಅನ್ಕಂಡ್ ಬಾರ್ಲ. ಭೀಮ್ ಇದ್ದಂಗೆ ಕಡ್ಲ ನೀನು. ನಿಂಗೇನು ಆಗಕ್ಕಿಲ್ ಕಣಂತ ಬಾರ. ಇವಾಗ ಎಲ್ಲಿಗೆ ಹೋಗೋಣಜ ಮೊದ್ಲಿಗೆ? ಯಾವ ಕಡೆಗೆ ಹೋಗೋಣ ಹೇಳು? ಯಾವ ಕಡೆಗೆ ಹೋಗೋಣ ಅಂತಂದ್ರೆ, ಅದೇಯ ಈ ರಂಗ ಗೊತ್ತಿಲ್ವೇನಲ್ಲ ನಿನಗೆ? ಆಲ್ರೆಡಿ ರಂಗ ಅವನ ಹತ್ರ ಎಷ್ಟೊಂದು ಕುರಿಗಳು ವಾತ ಯಾವ್ದಾದ್ ಬೇಕು ಎಲ್ಲ ಅವಂತೆ. ಯಾವ್ದು ಬೇಕು ನೋಡ್ಕೊಂತವ್ರು ನನ್ನ ನಡಿಯತ್ತಾಗಿ. ನಾನು ಸಂತಿಗೆ ಹೋಗೋಣ ಅಂತ ಅಂದ್ಕೊಂಡು ಬೆಳಿಗ್ಗೆ, ಅಯ್ಯೋ ಆ ಸಂತಿಗೆ ಹೋದ್ರೆ ಬರೀ ಮೋಸನೆ ಮಾಡ್ತಾರ ಕಣ. ಓದ್ಕಿಂತ ಬನ್ನೂರು ಮರಿ ಕೊಟ್ಟು ಕಳ್ಸಿರ್ಲಿಲ್ರಿ. ಅದು ಏನು ತಿಂದಂಗೆ ಆಗ್ತಿತ್ತು, ಒಳ್ಳೆ ಸೊಪ್ಪು ತಿಂದಂಗೆ ಆಯ್ತಿತ್ತು ಒಳ್ಳೆಯ. ಚೆನ್ನಾಗೂ ಇರ್ಲಿಲ್ಲ, ಏನೂ ಇಲ್ಲ. ಅದಕ್ಕೆ ಈ ಕಿತಾತಾಗಿ ನಾಟಿ ಮರಿ ತರೋಣ ಅಂತವ. ಆ ರಂಗಂತ ಹೋಗೋದು ನಡಿ ನೋಡೋಣ. ಆ ಗಿರೀಶ್ ಅವನಲ್ಲ, ಗಿರೀಶಜ್ಜ ಗೊತ್ತಿಲ್ಲ ನಿನಗೆ? ನನ್ನ ಸ್ನೇಹಿತ ಗಿರೀಶ. ಗೊತ್ಕಣಂತ ಹೇಳು. ಗಿರೀಶ್ ಗೊತ್ತಿಲ್ವಿ? ನನ್ನಂಗೆ ಗಾತ್ರಕ್ಕೆ ಎತ್ರಗೈತೆ ನೋಡು, ಅತ್ತಾನೆಯ. ಹ್ಞೂ ಕಣೋ, ಅವನೆಯ. ಅವನ ಮಗನೆಯ ರಂಗ. ಚೆನ್ನಾಗಿ ಎಲ್ಲ ಸಾಕವನೇ ಅಂತ ಯಾವಾಗಲೂ ಒಂದ್ಸರಿ ಸಿಕ್ತಾಗ ಹೇಳ್ತಿದ್ದ. ಕುರಿ ಮೇಯಿಸ್ಕೊಂಡವನೇ, ಓದು ಅಂದ್ರೆ ಓದ್ಲಿಲ್ಲ, ಹಂಗೆ ಹಿಂಗೆ ಅಂತ ಹಬ್ಬೊಯ್ಕಂತಿದ್ದ. ಏನೋ ಒಂದು ಇರ್ಲಿ ತಗೊಳ್ಳ ತಗಿ ಅಂತವ ಅಂದೆ ನಾನು. ಸರಿ ನಡಿಯಜ, ಅಲ್ಲೇ ಹೋಗ. ಇನ್ನೇನು ಮಾಡೋದು? ಅಜಾವ್ ಇಲ್ಲೇ ಐತೆ ನೋಡಜ. ಇಲ್ಲೇ ಅವಲ್ಲ ಕುರಿಗಳು ಮೇಕಗಳೆಲ್ಲವ. ನೋಡೋನೇನಜೋ ಇಲ್ಲೇ ಯಾವ ಚೆನ್ನಾಗವೆ ನಂಗೆ ಕಾಣ್ತವ್. ನೋಡಜಾವು ಚೆನ್ನಾಗಿದ್ರೆ ಇಲ್ಲೇ ನೋಡ್ಕೊಬಿಡೋಣ ತಗಿ. ಬಾರಪ್ಪ, ಇದು ಯಾರ್ದು ಏನೋ ಸರಿಯಾಗಿ ಗೊತ್ತಿಲ್ಲ ನನಗೆ ಬೇರೆ. ನೀನು ಸುಮ್ಮನೆಯ ಹಿಂಗೆ ಆಡ್ಬೇಡ ನೀನು ಮಧ್ಯದಲ್ಲೆಲ್ಲವ. ಅಲ್ಲ ಯಾರ್ದು ಏನು ಅಂತ ಗೊತ್ತಿಲ್ಲ. ಮೋಸ ಮಾಡೋದು ಏನು ಮಾಡೋಣ? ಆಮೇಲೆ ಗೌಡ್ರೇನು ಬಿಡೋಕ್ಕಿಲ್ಲ ಆಮೇಲೆ ನಮ್ಮನ್ನ. ಅದು ಏನು ಕುರಿ ವ್ಯಾಪಾರಕ್ಕೆ ಹೋಗಿದ್ರಲ್ಲ ಇಬ್ರುವೆ ನೀವು ಅಂತವ. ನೆನ್ನೆ ಸಹ ಫೋನ್ ಮಾಡಿದ್ರು ಗೌಡ್ರು ಬೇರೆ. ಆ ಕುರಿ ವ್ಯಾಪಾರ ಮಾಡ್ಕೊಬಂದ್ರಲ್ಲ ಏನು ಮಾಡ್ತಿದ್ರಲ್ಲ ಅಂತವ. ಹಂಗಾಗಿ ನನಗೆ ನೆನಪಾಗಿದ್ದು ನೋಡು. ಇಲ್ಲಾಂದ್ರೆ ನೆನಪಾಯ್ತಿರ್ಲಿಲ್ಲ ಬಿಡು ನನಗೆ. ಅಯ್ಯೋ ನಂದೇ 1000 ಕೆಲಸ ಇರ್ತದಲ್ಲಪ್ಪ ಹೊಲದಲ್ಲಿ. ಇನ್ನೇನು ಮಾಡೋದು? ಎಲ್ಲಿ ನೆನ್ಪಿಸ್ಕೊಂಡು ಕೂತಿರೋ ನೀವನ್ನೆಲ್ಲವ. ಹೆಂಗವ ಗೌಡ್ರು ನೆನ್ಪಿಸಿದ್ರು ಅಂತವ. ಅದಕ್ಕೆ ತಗ ಬೆಳಿಗ್ಗೆನೇ ನಿನಗೆ ಫೋನ್ ಮಾಡಿದ್ದು. ಬಾರ್ಲ ಅಥವಾ ಹೋಗ್ಬಿಟ್ಟು ಬಂದ್ಬಿಡೋದು, ಅದನ್ನು ಕೆಲಸ ಮುಗ್ಸೋಣ ತಗಿ. ಇನ್ನು ಟೈಮ್ ಇರೋಕ್ಕಿಲ್ಲ ಅಂತವ. ಕಣ್ ತಗೊಳಜ, ಅದುವೇ ಸರಿನೇ. ಇನ್ನು ಎಲ್ಲಿ ಟೈಮ್ ಇರ್ತದೆ ನಮಗೆ? ನಡಿ ಇನ್ನೊಂದು ವಾರಕ್ಕೆ ಇನ್ನೇನು ಯುಗಾದಿ ಹಬ್ಬ ಬಂತು. ಇವತ್ತಿನ ವಾರಕ್ಕೆ ತಾನೇ ಯುಗಾದಿ. ಕಣ್ಲೋ, ಇವತ್ತಿನ ವಾರಕ್ಕೆ ಯುಗಾದಿ. ಏಟ್ ಬೀರನ್ ಬಂದ್ಬಿಡ್ತು ನೋಡು. ಈಗ ತಾನೆಯ ಶಿವರಾತ್ರಿ ಕಳ್ದಂಗೆ ಆಗೈತಿ. ನೋಡಿದ್ರೆ ಆಗ್ಲೇ ಯುಗಾದಿ ಬಂದ್ಬಿಟ್ಟೈತಪ್ಪ. ಅನ್ಕತೀನಿ ಏನು ಏಟ್ ಬೀರಿನ್ ಬಂದ್ಬಿಡ್ತದೆ ಎಲ್ಲ ಹಬ್ಬಗಳು. ಇರ್ಲಿ ತಗ. ಇನ್ನೇನು ಮಾಡೋಕ್ಕಾಯ್ತದೆ? ನಡಿ ಬೀರ್ ಹೋಗೋಣ. ಇವು ಯಾರ್ದು ಏನೋ ಗೊತ್ತಿಲ್ಲ. ಸುಮ್ಮನೆ ಯಾಕೆ ನಿಲ್ಲಿಸ್ಕೊಂಡಿಲ್ಲ ಟೈಮ್ ವೇಸ್ಟ್ ಮಾಡೋದು ನಾವು. ನಡೀರಿ ಬೇಗ ನಡೀರಿ. ಇದೇನು ಹಿಂಗೆ ಹೋಗ್ತಾಯಿದೀವಲ್ಲ ಯಾಕ್ರೋ ಇವತ್ತು? ಯಾಕೆ ಇವತ್ತು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರಿ ಏನ್ರೋ ಕುರಿಗಳ? ನಡೀರಿ ಬೇಗ ಹೋಗ. ನಡೀರಿ, ಬಿಸಿಲು ಬಂತು. ನಡೀರಿ ಬೇಗ ಮೇಯ್ರಿ. ಬೂ 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 ನಡೀರಿ. ಆಗಲ್ಲ, ಇಲ್ಲೇ ಅವನಲ್ಲ. ಇವನೇ ತಾನೇ ರಂಗ ಅಂದ್ರೆ.
ನೋಡ್ ಸರಿ ನೋಡು ನಿಂಗೆ ಗೊತ್ತೇನೋ. ಹ್ಞೂ ಕಣಜ ಇವನೇ ರಂಗ ಅಂದ್ರೆ ನಿಲ್ಸಜ ಇಳ್ಕೊಳ್ಳೋಣ. ಇರ್ಲ ಒಂದ್ ರೊಟ್ಟು ಗಾಡಿ ಸೈಡ್ಗೆ ಹಾಕೊಂಡು ಇರಲೇ. ಏನಪ್ಪ ರಂಗ ಚೆನ್ನಾಗಿದ್ಯಾ? ವಾ ರಂಗಜ ಚೆನ್ನಾಗಿದೆಯಣ್ಣಜ, ನಾನು ಚೆನ್ನಾಗಿದ್ದೀನಿ. ಹಾಂ ಏನಜ? ಕುಮಾರಣ್ಣ ಚೆನ್ನಾಗಿದ್ದೀನಣ್ಣ? ಆಗಲ್ಲ ಉಣ. ಓ ನಮ್ಮ ಹೆಸ್ರೆಲ್ಲ ತಿಳ್ಕೊಂಡವನೇ ಕಣಜೋ, ಪರವಾಗಿಲ್ಲ ನೋಡೋಜ, ನಾವು ಎಷ್ಟು ಫೇಮಸ್ಸು ಅಂತ ನೋಡೋಜೋ. ಹ್ಞೂ ಕಣಪ್ಪ ಭಾರಿ ಫೇಮಸ್ ನೀನು. ಸುಮ್ಮನೆ ಇದ್ಕೊಳ್ಳಲೇ. ನಾನು ಚೆನ್ನಾಗಿದ್ದೀನಿ ಕಣಪ್ಪ, ನೀನು ಹೆಂಗಿದಿ? ಚೆನ್ನಾಗಿದ್ಯಾ? ಏನು ಆರಾಮಾಗಿದೆಯಾ? ಮನೆಯೆಲ್ಲ ಸೌಖ್ಯವಾ? ನಿಮ್ಮ ಅಪ್ಪಯ್ಯ ಚೆನ್ನಾಗೈತೇನಪ್ಪ? ಏನೋ ಸ್ಟ್ರೋಕ್ ಒಂದಂಗೆ ಕೇಳ್ದೆ. ಏನು ಸಮಾಚಾರ, ಹೆಂಗೈತೆ ಅಪ್ಪಯ್ಯ? ಏನು ಮಾಡೋಜ, ಒಂದು ಈಟಿಂಗೆ ಎಲ್ಲ ಅಕ್ವ ಹೊಡೆದಿತ್ತು. ಈಗ ಪರವಾಗಿಲ್ಲ. ಪಾರಿವಾಳದ ಔಷಧಿ ಅವು ಇವು ಏನೇನೋ ಕೊಡಿಸ್ತಾ ಇದ್ದೀನಿ ನಾನು. ಶಿವಮೊಗ್ಗ ಐತಲ್ಲ, ಶಿವಮೊಗ್ಗಕ್ಕೆ ಹೋಗಿದ್ದು ಹೋದ್ವಾರ ತಾರೀಗ. ಶಿವಮೊಗ್ಗ ಕಾರ್ ಮಾಡ್ಕೊಂಡು ಬಾರಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆ. ಬಂದು ಶಿವಮೊಗ್ಗದಿಂದವ ಯಾಕೋ ಸರಿ ಇರಲಿಲ್ಲ. ಆಮೇಲೆ ಮತ್ತದು ಯಾರೋ ಪಾರಿವಾಳದ ಔಷಧಿ ಕೊಡಬೇಕು ಅಂತ ಅಂದರು. ಈಗ ಒಂದು 2 ದಿನದಲ್ಲಿ ಪಾರಿವಾಳದ ಔಷಧಿ ಕೊಡಿಸಿದ್ದೀನಿ. ಈಗ ಒಂಚೂರು ಪರವಾಗಿಲ್ಲ. ನಡಿಗಿಡಿಯಲ್ಲ ಒಂಚೂರು ಒಂಚೂರು ಪರವಾಗಿಲ್ಲ, ಈಗ ಮಾತಾಡ್ತೈತೆ ಒಂಚೂರು. ಥೋ ನೋಡಪ್ಪ ಎಂಥ ಗಟ್ಟಿ ಮನುಷ್ಯ, ಅವನಿಗೆ ಹಿಂಗೆ ಆಗೋಯ್ತಲ್ಲ. ಹಂಗೆ ಕಂಡ್ಲಾ, ಈಗಿನ ಕಾಲದಲ್ಲಿ ಯಾರಿಗೆ ಏನಾಗುತ್ತೆ ಯಾವಾಗ ಆಗುತ್ತೆ ಅಂತವ ಹೇಳೋಕ್ಕಾಗಕ್ಕಿಲ್ಲ ಬಿಡಪ್ಪ. ಆದ್ರೂ ನಿಮ್ಮ ಅಪ್ಪಯ್ಯ ಕಷ್ಟ ಮಾಡಿರನ್ ಕಣಪ್ಪ. ಅವಾಗಿಂದವ ನಿಮ್ಮನ್ನೆಲ್ಲ ಸಾಕಕ್ಕೆ ಕಷ್ಟ ಬಿದ್ದು ಸಾಕವನೇ. ಚೆನ್ನಾಗಿ ನೋಡ್ಕ ಅವನ್ನ. ಏನಂದ್ರೆ ಒಂದು ದೇಹ ಗಾತ್ರವಾಗಿತ್ತು ನೋಡು, ಅದಕ್ಕೂ ಏನೋ ಹಿಂಗಾಗೋಯ್ತು ಏನೋ. ಈ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಐತೆ, ಏನು ತೋರಿಸಿದ್ರ ಅದನ್ನೆಲ್ವಾ? ಹಾರ್ಟ್ ಪ್ರಾಬ್ಲಮ್ಮು ಅಂತ ಏನೂ ಇಲ್ವಂತೆ ಕಣಜ, ಏನೂ ಇಲ್ಲ ಅಂತ ಅಂದರು. ಅದೇ ಒಂದರ ಒಟ್ಟು BP ಇರೋದ್ರಿಂದವ ಒಂಚೂರು ಕಷ್ಟ. ಆಮೇಲೆ ಇದು ಶೀತ ಟೈಮಲ್ಲಿ ಹಿಂಗೆ ಆಗೋದು. ಈಗ ಯಾಕೋ ಹಿಂಗೆ ಆಗೈತೆ, ಹುಷಾರಾಗಿ ನೋಡ್ಕೊಳ್ಳಿ ಒಂದಿಟ್ಟು. ಈಗ ಮೊದಲನೇ ಕಿತ ಆಗಿರೋದ್ರಿಂದ ಏನೂ ಸಮಸ್ಯೆ ಇಲ್ಲ. 2ನೇ ಸರಿ 3ನೇ ಸರಿ ಆದರೆ ಸಮಸ್ಯೆ ಆಯ್ತದೆ, ಆಮೇಲೆ ಉಳ್ಕೊಳ್ಳೋದು ಕಷ್ಟ ಆಯ್ತದೆ. ನೋಡ್ಕೊಳ್ಳಿ ಅಂತ ಅಂದರು ಕಣಜ. ಇನ್ನು ಏನು ಮಾಡೋಕ್ಕಾಯ್ತದೆ, ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳೋದು ಅಂತ ಅಂದ್ಕೊಂಡಿದ್ದೀವಿ ನಾವು, ಅಲ್ವೇನಜ? ಕಣ್ ತಗೊಳಪ್ಪ. ಇವತ್ತು ಅವನು ಹೋದ್ರೆ ನಾಳೆ ನಾವು ಹೋಗೋರು, ಎಲ್ಲ ಹೋಗೋರೆ ಅಲ್ವಾ? ಯಾರೇನು ಶಾಶ್ವತವಾಗಿ ಇಲ್ಲೇ ಊಟ ಹೊಡ್ಕೊಂಡಿರೋಕಾಯ್ತದೆ ನೀ ಹೇಳು? ಏನು ಮಾಡೋಕ್ಕಾಗಲ್ಲ. ಎಲ್ಲರನೇ ಬರೋದಲ್ಲಿ ಏನೇನಾಯ್ತು ಅದು ಆಗ್ತಿರುತ್ತೆ. ನೀನೇನು ಯೋಚನೆ ಮಾಡ್ಬಿಡ. ಚೆನ್ನಾಗಿರ್ತಾನೆ ಕಣಂತಾಗ ಹುಷಾರಾಯ್ತವನೆ ಅಂತ ಹೇಳ್ತಾ ಇದೆಯಲ್ಲ, ಚೆನ್ನಾಗಿರ್ತಾನೆ ಓಡಾಡ್ಕೊಂಡು. ಕಣಜ, ನನಗೂ ಅದೇ ಚಿಂತೆ ಕಣಜ. ಅಲ್ಲ, ಇಷ್ಟು ವರ್ಷ ಚೆನ್ನಾಗಿ ಎಲ್ಲವ ದುಡ್ದು ಕಷ್ಟಪಟ್ಟು ಎಲ್ಲ ಮಾಡಿ ಸುಖವಾಗಿರೋ ಟೈಮಲ್ಲಿ ಹಿಂಗಾಗೋಯ್ತಲ್ಲ ಅಂತವ ಯೋಚನೆ ನನಗೆ ಅಷ್ಟೇ. ಅಯ್ಯೋ ಕಾಯಿಲೆ ಏನು ಹೇಳಿ ಕೇಳಿ ಬರ್ತದೇನಪ್ಪ? ನೋಡ್ಕೊಂಡು ಬರ್ತದ? ಯಾರು ಸುಖವಾಗವ್ರೆ, ಯಾರು ಕಷ್ಟದಲ್ಲವ್ರೆ, ಯಾರ ಮನೆಗೆ ಹೋಗ್ಬೇಕು, ಯಾರ ಮನೆಗೆ ಹೋಗ್ಬಾರ್ದು ಅಂತವ. ಅಯ್ಯೋ ಅದೊಂಥರ ಕರಿದೇರಿ ಯಮ ಇದ್ದಂಗೆ ಕಣಪ್ಪ. ಬಂದ್ರು ಒಂದ್ಸರಿ ಹೋಗಂಗಿಲ್ಲ. ಏನು ಮಾಡೋಕ್ಕಾಗಲ್ಲ ಬಿಡು. ನೀನೇನು ಯೋಚನೆ ಮಾಡ್ಬೇಡ. ನೋಡ್ಕೊ, ಆದಷ್ಟು ಎಷ್ಟಾಗುತ್ತಷ್ಟು ನೋಡ್ಕೊ. ಇನ್ನೇನು ಮಾಡೋಕ್ಕಾಯ್ತದೆ? ಆಗಷ್ಟು ದಿನ ನೋಡ್ಕೊಳಪ್ಪ ಚೆನ್ನಾಗಿ. ಕಷ್ಟಪಟ್ಟು ಸಾಕೈತೆ ನಿಮ್ಮನ್ನೆಲ್ಲ. ನೀವು ಋಣನೆಲ್ಲವ ತೀರಿಸ್ಬೇಕಲ್ವೇ? ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತೇನು? ಕಣಜ, ಚೆನ್ನಾಗಿ ನೋಡ್ಕೊಂತೀವಿ ಕಣಜವು. ಇನ್ನೇನು ಮತ್ತೆ ಸಮಾಚಾರ? ಏನು ಈ ಕಡೆಗೆ ಬಂದ್ರಲ್ಲ, ನಮ್ಮೂರ ಕಡೆಗೆ? ಏನಂತ ಹೇಳು, ನಿನ್ನೆ ಹುಡ್ಕೊಂಡು ಬರ್ತಾ ಇದ್ದೋ, ನೀನೇ ಸಿಕ್ಬಿಡ್ತೈತೆ ದಾರಿಲಿ. ಅದಕ್ಕೆ ನಿಂತ್ಕೊಂಡು ಇಲ್ಲೇಯ ಮಾತಾಡ್ಸ್ಬಿಡೋಣ ಇಲ್ಲೇಯ ಅಂತವ. ನನ್ನ ಹುಡ್ಕೊ ಬತ್ತಿದ್ರೇನಜ? ಯಾಕಜ, ಏನು ಸಮಾಚಾರ? ಸಮಾಚಾರ ಇನ್ನೇನು ಕಣಪ್ಪ. ಈಗ ಇನ್ನೇನು ಯುಗಾದಿ ಬಂತಲ್ಲ, ಯುಗಾದಿ ಹೊಸ್ತಡ್ಕಿಗೆ ಒಂದು ಕುರಿನೋ ಇಲ್ಲ ಒಂದು ವಾತನೋ ಯಾವ್ದಾರು ಒಂದು ನೋಡಪ್ಪ. ಯಾವ್ದು ಚೆನ್ನಾಗೈತದ್ ಕೊಡು. ಓದ್ಕಿತ ಹೋಗಲ್ ಸಂತೆಲ್ ತಂದ್ಬಿಟ್ಟಿದ್ದೋ, ಅದು ಬನ್ನೂರು ಮರಿ ಕೊಟ್ಬಿಟ್ಟಿದ್ರು ನಮಗೆ. ಒಳ್ಳೆ ಸೊಪ್ಪು ತಿಂದಂಗೆ ಆಯ್ತಿತ್ತು. ಎಲ್ಲ ಬೈಕೊಂಡು ತಿಂದವ್ರಿ. ಅದಕ್ಕೆ ಈ ಸತಿ ಒಂದು ನಾಟಿ ಮರಿನೇ ತರೋಣ ಅಂತವ ಇಲ್ಲಿಗೆ ಬಂದೆ ಕಣ್ಲ. ಚೆನ್ನಾಗಿರೋ ನಾಟಿ ಮರಿನೇ ಅದಾವ, ಯಾವಿದಾವೆ ನೋಡು. ಯಾವದಾವೆ ಅಂತವ ನೋಡ್ಕೊಂಡು ಒಂದಿಟ್ಟು ಚೆನ್ನಾಗಿರೋದು ಕೊಡಪ್ಪ. ಚೆನ್ನಾಗಿರೋದೆ ಕೊಡಪ್ಪ. ಆಮೇಲೆ ಮೋಸ ಗೀಸ ಮಾಡ್ಬಿಟ್ಟಿಯ ನೀನುವೆ. ಇವ್ರು ಹೆಂಗೋ ಈ ನನ್ನ ಮಕ್ಳು ಗೊತ್ತಾಗಕ್ಕಿಲ್ಲ ಈ ಎರಡುವೆ ಅಂತವ. ನಮ್ಗೇನೋ ಕುರಿ ಬಗ್ಗೆ ಮೇಕೆ ಬಗ್ಗೆ ಎಲ್ಲ ಅಷ್ಟು ಗೊತ್ತಾಗಲ್ಲ. ಏನಂತಂದ್ರೆ ತಿಂದ ಮೇಲೆ ಗೊತ್ತಾಯ್ತದ ಆಮೇಲೆ ರುಚಿ. ಇಲ್ಲೇ ಇರ್ತೀವಲ್ಲ ಬೋತ್ತೀವ, ಆಮೇಲೆ ಏನ್ಲ ಇಂಥದ್ದು ಕೊಟ್ಟಿದ್ದೆ ಅಂತವ ಗೊತ್ತಾಯ್ತೇನು? ಅಣ್ಣ ಹಂಗೆ ಮಾಡೋಕ್ಕಾಗತ್ತೇನಣ್ಣ? ನೀವು ನಮ್ಮ ಪಕ್ಕದೂರೆಯ ನಿಮಗೆ ಮೋಸ ಮಾಡೋಕ್ಕಾಯ್ತದೆ ಹೇಳು? ಅಲ್ಲ, ಪಕ್ಕದೂರು ಇಲ್ಲ ಅಂದ್ರೂ ಯಾರಿಗೂ ಮೋಸ ಮಾಡಲ್ಲ ಕಣ ನಾನು. ವ್ಯವಹಾರದಲ್ಲಿ ಇಷ್ಟು ಅಂತ ಇಸ್ಕೊಬಿಡ್ತೀನಿ ಹೊರ್ತು ಅಂಥ ಮರಿ ಇಂಥ ಮರಿ ಎಲ್ಲ ಕೊಡೋಕ್ಕಿಲ್ಲ ಕಣ. ಎಷ್ಟೋ ಸತಿ ಬಡಕ್ಲಾಗಿರೋ ಮಾರಿಗಳನ್ನ ನಾನೇ ಆತಾಗ ನಮ್ಮನೆಗೆ ಕುಯ್ಸಿ ಎಲ್ಲರಿಗೂ ಕೊಟ್ಟಿದ್ದೀನಿ. ದುಡ್ಡಿಗೆ ಮಾರಬಾರ್ದು, ಬಡಕ್ಲಾಗವೆ ಇಂಥ ಮರಿಗಳು ಯಾರು ತಗೊಂಡೋಯ್ತಾರೆ ಅಂತವ ಗೊತ್ತೇನಣ್ಣ? ಅಂತನ್ ಕಣ ನಾನು ಬೇರೆಯವ್ರಿಗೆ ಮೋಸ ಮಾಡಿ ಬದುಕಬೇಕು ಅಂತೇಳಿ ಏನಿಲ್ಲ ಕಣ. ನನ್ಗಂತೂ ಈಗಲೇ ಹೇಳ್ತಿದ್ದೀನಿ ಕೇಳಿ.
ಹೇಳ್ರಿ ಕೊಟ್ಟರೆ ನಾನು ಚೆನ್ನಾಗಿರೋದೇ ಕೊಡೋದು, ಇಲ್ಲ ಅಂತಂದರೆ ಇಲ್ಲ ಕಣ ಅಂತ ಹೇಳ್ಬಿಡ್ತೀನಿ. ಯಾವತ್ತೂ ಮೋಸ ಗೀಸ ಮಾಡಿ ಬದುಕ್ತಾನಲ್ಲ ಕಣ, ಮೋಸ ಮಾಡಿ ಬದುಕಿದ್ರೆ ದೇವ್ರ ಮೆಚ್ಚೋಣ. ನಾನು ಹಿಂಗೆ ಉದ್ಧಾರ ಆಗಕ್ಕೆ ಕಾಯ್ತಿತ್ತೇನೆ. ನಾವು ಮೋಸ ಮಾಡಿದಿದ್ರೆ ಒಂದು ಕಡೆ ಲಾಭ ಮಾಡೋಕೆ ಹೋದ್ರೆ ಇನ್ನೊಂದು ಕಡೆ ನಷ್ಟ ಆಯ್ತಾ ಇರ್ತದೆ ಮೋಸ ಮಾಡೋಕೆ ಹೋದ್ರೆ. ನಮ್ಮ ನ್ಯಾಯದಲ್ಲಿ ನಾವು ಬದುಕ್ಬೇಕಣ್ಣ, ಹಂಗೆ ಅಂತವ ನಾನು ಬದುಕ್ತಾ ಇರೋನು. ಈ ಕುಮಾರ್ ಸುಮ್ಮನೆ ನಿಂತ್ಕೊಳ್ಳಲ್ವಲ್ಲ, ಏನೇನು ಹೇಳ್ತಾನ ತಾಗಿ ಸುಮ್ಮನೆ ನಿಂತ್ಕೊಳ್ಳಲ್ಲ ಕುಮಾರ. ಇರ್ಲಿ ತಗೊಳಪ್ಪ, ಗೊತ್ತು ನಮಗೆ, ಅದಕ್ಕೆ ತಾನೇ ಬಂದಿದ್ದು ನಾವು ಇಲ್ಲಿಗೆ. ನೀನು ನಂಬ್ಕಸ್ತಾ, ನೀನು ನಂಬ್ಕೋಬೋದು, ನಮ್ಮೂರನೇ ಅಲ್ವೇ ಅಂತವಾ ಬಂದಿದ್ದು. ನಮ್ಮ ಕಡೆನೇ ಅಲ್ಲ, ಇವಾಗ ದುಡ್ಡು ಕೊಟ್ಟು ಸಂತೆಲ್ ತರ್ಬೋದು. ಯಾರಿಗೋ ದುಡ್ಡು ಕೊಟ್ಟು ಅವ್ರನ್ನ ಉದ್ಧಾರ ಮಾಡೋ ಬದಲು ನಿನಗೆ ನಮ್ಮನ್ನೇ ದುಡ್ಡು ಕೊಟ್ಟು ಉದ್ಧಾರ ಮಾಡಿದ್ರೆ ಏನು ನಮಗೆ ನಷ್ಟ ಆಯ್ತದೇನು? ಅದಕ್ಕೆ ಇಲ್ಲಿಗೆ ಕರ್ಕೊ ಬಂದಿದ್ದೀನಿ. ನನಗೆ ಗೊತ್ತಿಲ್ವೇನಪ್ಪ ನೀನು ಹೆಂಗೆ ಮೋಸ ಮಾಡೋಕ್ಕಿಲ್ಲ ಏನು ಅಂತವಾ. ನೀನು ಎಂಥರು ಅಂತವಾ ಎಷ್ಟು ಚಿಕ್ಕ ವಯಸ್ಸಿಂದಲೂ ನೋಡಿದ್ದೀನಿ ನಾನು. ನನಗೆ ಗೊತ್ತಿಲ್ವೇನು? ಇರ್ಲಿ ತಗ, ಇವಾಗ ಯಾವ್ದಾರು ಮರಿ ಇದ್ರಿ ಹೇಳು, ಟೈಮ್ ಆಯ್ತದ ನಮಗೂ ಹೋಗಕ್ಕೆ. ಹೋಗಿ ಅಲ್ತವೆಲ್ಲವ ಕೆಲಸ ಇಟ್ಕೊಂಡು ಇನ್ನುವೇ ಎಷ್ಟೊಂದು ಕೆಲಸಗಳು ಹಂಗೆ ಬಿದ್ದವೆ. ಎಮ್ಮೆ ಬೇರೆ ಹೊಡ್ಕೊಂಡು ಹೋಗ್ಬೇಕು. ಅಯ್ಯೋ ಮೊನ್ನೆಸ್ ಬೇರೆಯಾ ನಮ್ಮ ಹೆಂಡ್ರು ಎಮ್ಮೆ ಹೊಡ್ಕೊಂಡು ಹೋಗಿ ತಲೆ ಸುತ್ತ ಬಿದ್ದೋಗಿದ್ಲಂತೆ ಬೇರೆಯಾ. ಗೌಡ್ರು ಫೋನ್ ಮಾಡಿ ಹೇಳಿದ್ರು ಹಿಂಗಾಗಿತ್ತು, ಅವ್ಳನ್ನ ಕಳಿಸ್ಬೇಡ ಅಂತವ. ಹಂಗಾಗಿ ನಾನೇ ಎಮ್ಮೆ ಹೊಡ್ಕೊಂಡು ಹೋಗ್ಬೇಕು. ಬೋ ಕೆಲಸ ಇಟ್ಕೊಳಪ್ಪ, ಹೇಳಪ್ಪ ಇರ್ಬಿರ್ನಿ. ಎಷ್ಟು ಕೊಡ್ತಿ ಏನು ಜಾಸ್ತಿ ಮಾತಾಡ್ಬಾರ್ದು, ಯಾವ ಚೆನ್ನಾಗೈತಿ ಏನು ಅಂತ ಹೇಳ್ಬಿಟ್ರೆ ಬೀರ್ನೆ ತಗೊಂಡು ಹೊಂಟೋಯ್ತೀವಿ ನಾವು ಅತ್ತಿಗೆ. ಅಜ್ಜ ನನಗೆ ನೋಡಜ್ಜ, ನಾನು ಬೇರೆಯವ್ರ ಥರ ಅಷ್ಟು ಇಷ್ಟು ಅಂತ ಹೇಳಿ ಇದೆಲ್ಲ ಮಾಡೋಕ್ಕಿಲ್ಲ. ಈಗ ಸದ್ಯಕ್ಕೆ 2 ಕುರಿಗಳವೆ, ಒಂದು ವಾತ ಐತಿ. ನಿಮಗೆ ಕುರಿಗಳು ಬೇಕಾ ವಾತ ಬೇಕಾ ಹೇಳಿ, ಯಾವ್ದು ಬೇಕು ಅಂತ ಹೇಳಿದ್ರೆ ಅದನ್ನು ಮಾತಾಡ್ಬೋದು ಕಣಜ್ಜ. ಜವ್ ರಂಗಜವ್, ನಮಗೆ ಕುರಿಗಳು ಇರ್ಲಿ ಕಣಜವ್, ಚೆನ್ನಾಗಿರುತ್ತೆ. ಲವ್ ಬೇಡ, ಸುಮ್ಕಿರ್ಲ. ಕುರಿಗಳು ಕೊಬ್ಬು ಕಂಡಿರ್ತವೆ, ಒಳ್ಳೆ ಚರ್ಬಿ ಜಾಸ್ತಿ ಕಂಡು ಸುಮ್ಕಿರ್ಲ ಬೇಡ. ಅಜವ್ ನೀನ್ ತಿನ್ನಕ್ಕಿಲ್ಲ ಅಂತವ ಎಲ್ಲಾರ್ಗು ಬೇಡ ಅಂತೀಯಲ್ಲ ಜ ನೀನು. ನೀನು ಕರ್ಕೊ ಬಂದಿದ್ದಲ್ಲ, ನಾನು ಒಬ್ನೇ ಬರ್ಬೇಕಿತ್ತ ವ್ಯಾಪಾರಕ್ಕೆ. ವಾತ ತಗೊಂಡು ಏನ್ ಮಾಡ್ತೀಯದ? ಚರ್ಬಿನೂ ಚೆನ್ನಾಗಿರಲ್ಲ, ಏನೂ ಇಲ್ಲ ಅದ್ರಲ್ಲಿ. ಕುರಿ ತಗೊಳ್ಳೋದು ಸುಮ್ಮನೆ, ಚರ್ಬಿ ಚೆನ್ನಾಗಿರ್ತದೆ. ಈ ಬಿಸಿಲು ಕಾಲದಲ್ಲಿ ಏನು ಚರ್ಬಿ ಅಂತದ್ದು ಏನಿರಲ್ಲ ಕುರಿಗಳಲ್ಲಿ, ಚೆನ್ನಾಗಿರ್ತದ ಕಣ, ತಗೊಳ್ಳೋದು ಸುಮ್ಮನೆ. ಗಾಡಿ ಇವನನ್ನು ಕರ್ಕೊಬಂದು ಇವನು ಆಟ ಮಾಡ್ಕೊಂಡು ಕೂತವನಲ್ಲ ಪಿಲಿ. ಏನ್ ಮಾಡೋದಪ್ಪ, ವಾತ ಚೆನ್ನಾಗಿರ್ತಿತ್ತೇನೋ ಕಂಡ್ಲೇ ಅಷ್ಟೇ. ಆಮೇಲೆ ರಂಗಜ್ಜ ನಾನು ಗೌಡ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ವಾತ ತಗೊಬಂತು ಚೆನ್ನಾಗಿಲ್ಲ, ಬಡಕ್ಲು ಮರಿ ಇಂಥವು ಅಂತವೆಲ್ಲವ ಸೇರಿಸಿ ಬೈಸ್ಬಿಡ್ತೀನಿ. ಆಮೇಲೆ ಈಗಲೇ ಹೇಳ್ತಾ ಇದೀನಿ ನೋಡು, ಸುಮ್ಮನೆ ಚೆನ್ನಾಗಿರೋದು ಕುರಿಯ ಚೆನ್ನಾಗಿ ಕೊಬ್ಬಿರೋದನ್ನ ತಗೋ. ನೀನು ಚೊರ್ಬಿ ತಿನ್ಲಿಲ್ಲ ಅಂದ್ರೆ ತಿರವ ಮನೇಲಿ ಗೌರಜ್ಜಿನುವೆ ಇವರು ಸುಮನುವೆ ಎಲ್ಲವೇ ತಿನ್ಕೊಂತಾರೆ. ನೀನು ತಿನ್ಲಿಲ್ಲ ಅಂದ್ರೆ ಏನಂತೆ, ನಿನ್ನ ಮಗ ಸೀನಪ್ಪನು ತಿಂತಾನೆ ಚೊರ್ಬಿ ಇಷ್ಟಪಟ್ಟು. ನೀನು ತಿನ್ನಕ್ಕಿಲ್ಲ ಅಂತವ ಎಲ್ಲರಿಗೂ ಬೇಡ ಬೇಡ ಅಂತೀಯ ಒಳ್ಳೆ ನೀನು. ಇಲ್ಲ ವಾತದಲ್ಲೇ ಅಲ್ವೇನಲ್ಲ ಜಾಸ್ತಿ ಚರ್ಬಿ ಇರೋದು. ಏನು ಚರ್ಬಿ ಇರ್ತದೆ ಏನೋ, ನನಗೆ ವಾತ ಇಷ್ಟ ಆಗಕ್ಕಿಲ್ಲಪ್ಪ. ಕುರಿ ಆದರೆ ಚೆನ್ನಾಗಿರ್ತದೆ, ಕೊಬ್ಬಿರ್ತದೆ ಚೆನ್ನಾಗಿ, ತಿನ್ನಕ್ಕೂ ಚೆನ್ನಾಗಿರ್ತದೆ. ಕುರಿ ತಗೊಳಜ, ನೀನು ಹೇಳಷ್ಟು ಕೇಳೋಜವು. ಆಯ್ತು ಬಿಡಪ್ಪ ತೆಗಿ, ಇಷ್ಟೊಂದೆಲ್ಲ ಹಿಂಸೆ ಕೊಡ್ತಿದ್ಯಲ್ಲ, ಆಯ್ತು ಬಿಡ ತೆಗಿ, ಕುರಿನೇ ವ್ಯಾಪಾರ ಮಾಡೋಣ ತೆಗಿ. ನೋಡಪ್ಪ ರಂಗ, ಇವ್ನು ಯಾಕವ ಕುರಿನೇ ತಗೋ ಅಂತವನೆ. 2 ಕುರಿಗಳವೆ ಅಂತ ಅಂದಲ್ಲ, ಯಾವ ಚೆನ್ನಾಗವೆ, ಎಷ್ಟೆಷ್ಟು ಬರ್ತವೆ ಅಂತ ಹೇಳಪ್ಪ ತೆಗಿ, ಅದನ್ನೇ ಒಂದು ತಗೊಂಡೋಯ್ತೀವ ತೆಗಿ. ಅಜ್ಜ ಈಗ 2 ಕುರಿಗಳವೆ ಕಣಜ್ಜ. ನಿಮ್ಗೆ ಎಷ್ಟು kg ಬೇಕು ಅಂತ ಹೇಳಿದ್ರೆ ಯಾವ್ದು ಚೆನ್ನಾಗೈತೆ ಅಂತ ಹೇಳ್ತೀನಿ. ನಾವೇನ್ ಜಾಸ್ತಿ ಜನ ಏನ್ ಚೀಟಿ ಗೀಟಿ ಹಾಕಿಲ್ ಕಣಪ್ಪ ಈ ಸತಿ. ನಾನು ಕುಮಾರ, ಈ ನಮ್ಮ ಬೋರಜ್ಜ, ಗೌಡ್ರು, ಇನ್ನೊಬ್ರು ಯಾರು ಬಂದರೇನೋ ಅಷ್ಟೇ, ಒಂದು 5 ಜನ ಅನ್ಕೋ. 5 ಜನ ಏನಜ್ಜ? ಹಂಗಾರೆ ಒಂದು 15ರಿಂದ 20 kg ಆಗಷ್ಟಾದ್ರೆ ಸಾಕಲ್ವೇನಜ್ಜ? ಒಬ್ಬೊಬ್ರಿಗೆ ಒಂದೊಂದು 3 kg ಆದ್ರೂ ಬೇಡವೆ? ಹ್ಞೂ ಕಣಪ್ಪ, ಬೇಕು ಒಂದು 3 kg ಆದ್ರೂ ಬೇಕು. ವರ್ಷಕ್ಕೊಂದ್ಸರಿ ಹಬ್ಬ ಬರೋದು, ಚೆನ್ನಾಗಿ ಮಾಡ್ಕೊಂಡು ತಿನ್ನೋದು ಬಿಟ್ಟು 1 kg ತಗೊಂಡೋಗಿ ಏನು ಮಾಡ್ತಿದ್ದಾಗ, ಒಂದು 5 ಜನ ಅಂದರೆ 3 kg ಆದ್ರೂ ಬರ್ಬೇಕು ಕಣಪ್ಪ. 5 4 20, ಒಂದು 20 kg ಬರೋಂಗೆ ಹೇಳಪ್ಪ ತೆಗಿ. ಸರಿ ಕಣಣ್ಣ, 5 ಕಣಣ್ಣ, ಒಂದು 20ರಿಂದ 22 23 kg ಬರ್ತದೆ. ಚೆನ್ನಾಗಿರೋದು ಐತೆ, ಬಲ್ತಿಲ್ಲ ಏನೂ ಇಲ್ಲ, ಚೆನ್ನಾಗಿರೋ ಮರಿನೇ ಐತೆ, ತಗೊಂಡೋಗ್ರಿ ಅತ್ತಾಗ ಅದನ್ನೇ. ಯಾವ ತೋರ್ಸಪ್ಪ, ಯಾವುದು? ಅದೇ ಕಣಜ, ಅಲ್ಲಿ ನೀನು ಹಿಂದೆ ಐತೆ ನೋಡೋದು ಬೆಳ್ಳಿಗೆ ಒಂಚೂರು ಕುತ್ಕೆ ಎತ್ಕೊಂಡು ನಿಂತೈತೆ ನೋಡು, ಅದು ಕಣಜ. ಓ ಸರಿ ಕಣಪ್ಪ ಬಿಡು, ಆಯ್ತು. ಅಜವು ಚೆನ್ನಾಗಿರಂಗೈತೆ ಅಲ್ವೇನ ಜಮ್ಮೋರಿ ಕಣ್ಣ, ಚೆನ್ನಾಗೈತೆ. ಸುಮ್ಮನೆ ನಿಂತ್ಕೊಳ್ಳ, ವ್ಯಾಪಾರ ಕೆಡಿಸ್ಬೇಡ ನೀನು. ಸರಿ ಕಣಪ್ಪ, ಹೇಳಪ್ಪ, ಏನೋ ಹಿಂಗೈತೆ ಸುಮಾರಾಗಿ. ಹೇಳು, ಎಷ್ಟು ಕೊಡೋಣ ಏನು? ಅಜವ್ ಏನಜ ಹಿಂಗಂತ್ಯ ಸುಮಾರಾಗಿ? ಸೂಪರ್ ಆಗಿರೋ ಮರಿ ಐತೆ ಕಣಜ. ನೀನು ಕೇಳಲಿಲ್ಲ ಅಂತಿದ್ರೆ ನಮ್ಮ ಮನೆಗೆ ನಾನೇ ಮಾಡ್ಕೊಳೋಣ ಅಂತಿದ್ದೆ. ಈ ಸತಿ ಜಾತ್ರೆಗೆ, ಮಣ್ಕಿಕೆರೆ ಅವನ ಜಾತ್ರೆಗೆ ನಾನೇ ಮಾಡೋಣ ಅಂತಿದ್ದೆ. ಚೆನ್ನಾಗೈತಿ, ಇನ್ನೇನು ಕೇಳ್ಬಿಟ್ಟಿದ್ದೀರಲ್ಲ ಅಂತವ ಕೊಡ್ತಾ ಇದ್ದೀನಿ ಅಷ್ಟೇ. ಏನಂತಂದರೆ ಒಂದು 18,000 ಕೊಡ್ರಜ. 18 ಬೇಡ, ಜಾಸ್ತಿ ಆಯ್ತದೆ. ಒಂದು 17,500 ಕೊಡ್ರಜ. ಅಷ್ಟೇ. ಒಂದು 17,500 ಆಗುತ್ತೆ. 200 ರೂಪಾಯಿ ಸೇರಿಸಿ ಕೊಡ್ರಿ, ಇರಲಿ ಅಂತವ. ಬಡವ ಪಾಪ ಬದುಕೊಳ್ಳಿ ಅಂತವ.
ಅಯ್ಯೋ ನೀನ್ ಯಾವ ಬಡವನಪ್ಪ, ಒಂದೊಂದ್ ಮರಿನೇ 10,000 ಹೋದ್ರೂ ಕೋಟ್ಯಾಧೀಶ್ವರ ಆಯ್ತಿಯಲ್ಲ ನೀನೇ ಬಡವನೇ. ಚೆನ್ನಾಗಿ ಹೇಳ್ದೆ ಬಿಡಪ್ಪ ಈಗ ನೀನು. ಈಗ 17 ಜಾಸ್ತಿ ಆಯ್ತು ಅಲ್ವೇನ್ಲ ಕುಮಾರ? ನನಗೂ ಬೇಡ ನಿನ್ಗೂ ಬೇಡ. 14,000 ಕೊಟ್ಬಿಡಪ್ಪ. ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೇಳಂಗಿಲ್ಲ. ಕೇಳೋರು ಹೊಂಟೋಯ್ತೀನಿ ನೋಡಿ ಗಾಡಿ ಎತ್ಕೊಂಡು ನಾನು. ಏನೋ ನಂಬ್ಕಸ್ತಾ ನನ್ನ ಸ್ನೇಹಿತನ ಮಗ ಅಂತವ ಬಂದಿದ್ದೀನಿ. ಕೊಡಂಗಿದ್ರು ಕೊಡು, ಇಲ್ಲ ಅಂತಂದ್ರೆ ಹೇಳು ಹೊಂಟೋಯ್ತಿ ಇವತ್ತಾಗಿ. ಅಜ್ಜ ಏನಜ್ಜ ಹಿಂಗನ್ಬಿಟ್ಟಲ್ಲ, 14 ತೀರಾ ಕಡಿಮೆ ಆಗೋಯ್ತದ ಕಣಜ. ನಾನು ಅಷ್ಟು ಕಷ್ಟಪಟ್ಟು ಸಾಕಿರನಿಗೆ ಈಗೆಲ್ಲ ಎಷ್ಟು ಕಷ್ಟ ಐತೈತೆ ಅಂತ ಗೊತ್ತೇನಜ. ಹುಲ್ಲು ಬೇರೆ ಸಿಕ್ತಿಲ್ಲ, ಹಸಿ ಹುಲ್ಲು ಏನೂ ಇಲ್ಲ, ಬೂಸ ಹಾಕ್ಬೇಕು, ಅದು ಇದು ತಂದಾಕ್ಬೇಕು ಅವಕ್ಕೆ, ಕಾಳು ಕಸಾಡಿ ಅಂತೆಲ್ಲವ. ಅಜ ಕಷ್ಟಪಟ್ಟು ಬೆಳೆಸಿದೀನಿ ಕಣಜ, ಒಂದು ಬೆಲೆ ಕೊಡ್ರಜ. ನನಗೂ ಖುಷಿ ಆಯ್ತದೆ. ಇಲ್ಲಿ ಕಣಪ್ಪ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡೋಕ್ಕಿಲ್ಲ ನಾವು. ಕೊಟ್ಟರೆ ಕೊಡು 14,000ಕ್ಕೆ, ಇಲ್ಲ ಅಂದ್ರೆ ಬೇಡ ಬಿಡು. ಅಜೋ 14,500 ಕೇಳಜ ಸುಮ್ಮನೆ. ನೀನೇನು ಚೆನ್ನಾಗಿರೋ ಮರಿನ ಬಿಟ್ಬಿಟ್ಟು ಹೋಯ್ತಿದ್ಯಲ್ಲ ಜ, 20 kg ಮೇಲ್ ಬರ್ತದ ಕಣಜೋ. ಕೇಳಜ ನೀನು. ಈ ಕುಮಾರನ್ ಯಾಕಾರು ಕರ್ಕೊಂಬಂದು ಎಲ್ಲ ವ್ಯಾಪಾರ ಹಾಳು ಮಾಡ್ತಾನಲ್ಲ ಇವನು. 14,500 ಅಂತ ಅವ್ನು ಏನಾದ್ರು ಕೇಳಿಸ್ಕೊಂಡು 14,500 ಇಟ್ಕೊಂಡ್ಬಿಡ್ತಾನೆ. ಸುಮ್ಮನೆ ನಿಂತ್ಕೊಳ್ಳ ನೀನು ಕುಮಾರ, ನಿಂಗೆ ಗೊತ್ತಾಗಕ್ಕಿಲ್ಕಣ. ನಂಗೆ ಮಧ್ಯದಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು, ಸುಮ್ಮನೆ ನಿಂತ್ಕ. ಆಯ್ತು ಬಿಡಪ್ಪ, ಏನಾದರೂ ಮಾಡ್ಕೊ ನೀನು. ಅಜೋ 14ಕ್ಕೆ ಇಟ್ಕೊಂಡು ಕೂತಿದ್ರು, ಒಂದು 200-300 ಸೇರಿಸ್ಕೊಡಜ ಇರಲಿ. ನಾನು ಕಷ್ಟಪಟ್ಟಿವ್ನಿ ಕಣಜ, ಸುಮ್ಮನೆ ಹಂಗೆ ಸಾಕಿಲ್ ಕಣಜವು. ಈಟಿರೋ ಮರಿನ ಇಷ್ಟು ದೊಡ್ಡಕ್ಕೆ ಮಾಡೋಕ್ಕೆ ನಾನು ಕಷ್ಟಪಟ್ಟಿವ್ನಿ. ಅಯ್ಯೋ ಗೊತ್ಕೊಂಡ್ ಬಿಡಪ್ಪ ಎಷ್ಟು ಕಷ್ಟ ಇರ್ತದೆ ಅಂತವಾ, ಗೊತ್ತು ಕಣಂತೆ. ನಾನು 2-3 ಮರಿ ಸಾಕಿದ್ದೆ ಒಂದು ಕಾಲದಲ್ಲಿ. ಅಯ್ಯೋ ಈಗ ಆಗಕ್ಕಿಲ್ ಕಣಪ್ಪ, ವಯಸ್ಸಾಯ್ತಲ್ಲ. ಸರಿ ಬಿಡು ಆಯ್ತು. ಒಂದು 1400-500 ಹೆಚ್ಚು ಕಡಿಮೆ ಕೊಡ್ತೀವಿ. ಈಗ ನೋಡ್ಕೊಂತೀರೋ. ಯುಗಾದಿ ಹಬ್ಬಕ್ಕೆ ನಾ ಮಾರನೇ ದಿನ ಬೆಳಿಗ್ಗೆನೆ ಬಂದು ಹಿಡ್ಕೊಂಡು ಹೋಯ್ತೀವಿ ಏನು. ಆಯ್ತು ಕಣಜ, ಆಯ್ತು ಬಿಡು. ಈಗೇನಾರು ಅಡ್ವಾನ್ಸ್ ಏನಾದ್ರು ಕೊಡ್ತೀರೇನಜ? ಅಡ್ವಾನ್ಸ್ ಕೊಟ್ಟು ಹೋದ್ರೆ ಸರಿ ಕಣಜ, ಇಲ್ಲ ಅಂದರೆ ಬೇರೆಯವ್ರು ಬಂದು ಕೇಳಿದಾಗ ಆಮೇಲೆ ನಾನು ಕೊಡಂಗೂ ಇಲ್ಲ ಬಿಡಂಗೂ ಇಲ್ಲ ಅನ್ನಂಗೆ ಆಗುತ್ತೆ. ಆಮೇಲೆ ನೀವು ತಗೊಂಡೋಯ್ತಿರೋ ಇಲ್ವ ಅಂತವ ಬೇರೆ ಗೊತ್ತಿರಲ್ಲ, ಏನೂ ಇಲ್ಲ. ಅದಕ್ಕೆ ಅಡ್ವಾನ್ಸ್ ಕೊಟ್ಟರೆ ನಾನು ಅವ್ರಿಗೆ ಇಲ್ಲ ಕಣಪ್ಪ ಅಡ್ವಾನ್ಸ್ ಕೊಟ್ಟವ್ರೆ ಅಂತ ಹೇಳಕ್ಕೆ ಸರಿ ಹೋಗುತ್ತೆ ಕಣಜ. ಕೊಡ್ತೀವಿ ಕಣಂತ ಅಡ್ವಾನ್ಸ್ ಕೊಡ್ತೀವಿ, ಒಂದು 500 ರೂಪಾಯಿ. ಒಟ್ನಲ್ಲಿ ಯಾರಿಗೂ ಕೊಡಂಗಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ ನೋಡು. ಆ ಮರಿದೇ ನೋಡ್ಕೊಂಡಿದ್ದೀವಿ, ಇಬ್ರು ಸಾಕ್ಷಿಗಿದ್ದೀವಿ, ನಾನು ಕುಮಾರನ್ ಇಬ್ರು. ಮೋಸ ಗೀಸ ಮಾಡಂಗಿಲ್ಲ. ಇಲ್ಲ ಕಣಜ, ಮೋಸ ಎಲ್ಲ ಮಾಡಲ್ಲ, ಸುಮ್ಮನಿರಜ. ಏನಜ ನನ್ನ ಬಗ್ಗೆ ಹಿಂಗೆ ಮಾತಾಡ್ತಿಯಲ್ಲಜ ನೀನು. ಹೋಗಜ ನೀನು, ಯುಗಾದಿ ಹಬ್ಬದ ಮಾರನೇ ಬಾ ಬೆಳಿಗ್ಗೆಗೆ. ಕೊಡ್ತೀನಿ. ಸರಿ ಕಣಪ್ಪ ಆಯ್ತು, ನಾವಿನ್ ಬರೋನೆ. ಸರಿ ಕಣಜ, ಬನ್ರಿ ಮನೆ ತವ ಟೀ ಕಾಫಿ ಕುಡ್ಕೊಂಡು ಹೋಗೋರಂತೆ. ಬ್ಯಾಡ್ ಕಣಪ್ಪ, ಈಗ ತಡ ಆಯ್ತು. ಬತ್ತೀವಿ ಇನ್ನೊಂದ್ಸರಿ ತಗ. ಇನ್ನೇನು ಕೂರಿನ ಇಟ್ಕೊಂಡು ಹೋಗಕ್ಕೆ ಬತ್ತೀವಲ್ಲ, ಅವತ್ತು ತೀರಾ ಕಾಪಿನೋ ಟೀನ ಕುಡ್ಕೊಂಡು ನಿಮ್ಮ ಅಪ್ಪ ಏನು ಮಾತಾಡ್ಸ್ಕೊಂಡು ಹೋಯ್ತೀವಿ. ಈಗ ಟೈಮ್ ಇಲ್ಲ ಕಣಪ್ಪ, ಆಯ್ತಾ? ಬತ್ತೀವಿ ತಗ. ಸರಿ ಕಣಜ, ಆಯಿತು. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನಿಮಗೆಲ್ಲ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್, ಸಿ ಯು ವೀಕ್ಷಕರೇ.